ನಿನ್ನೆ ರಸ್ತೆ ಹಾಳಾಗಿರೋ ವಿಚಾರವಾಗಿ ಟ್ವೀಟ್ ಮಾಡಿದ್ದ ಕಿರಣ್ ಮಜುಮ್ದಾರ್ ಶಾ ಇವತ್ತು ಕಸದ ಸಮಸ್ಯೆ ಬಗ್ಗೆ ಪ್ರಸ್ತಾಪಿಸಿ ಟ್ವೀಟ್ ಮಾಡಿದ್ದಾರೆ. ದಿನಕ್ಕೊಂದು ಟ್ವೀಟ್ ಮಾಡ್ತಾ ಇರೋ ಉದ್ಯಮಿಯ ವಿರುದ್ಧ ಕಾಂಗ್ರೆಸ್ ಪಡೆ ಕೂಡ ಕೆರಳಿ ನಿಂತಿದೆ. ಉದ್ಯಮಿಗಳ ಸಲಹೆ ಸ್ವೀಕರಿಸಬೇಕು, ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಅಂತ ಬಿಜೆಪಿ ಟಾಂಗ್ ಕೊಟ್ಟಿದೆ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ, ಸರ್ಕಾರ ವರ್ಸಸ್ ಉದ್ಯಮಿಗಳು. ಹಿಂದಿನ ಸರ್ಕಾರಕ್ಕೂ ತಿವಿದ ಕಿರಣ್ ಮಜುಮ್ದಾರ್ ಶಾ. ಕೆಲಸ ಆಗಿಲ್ಲ ಅಂದ್ರೆ ಮಾತಾಡಿ ಎಂದು ಕೈ ಕೌಂಟರ್. ಬೆಂಗಳೂರಿನಲ್ಲಿ ರಸ್ತೆ ಅಧ್ವಾನ ಹೇಳತಿರದಾಗಿದೆ. ಎಲ್ಲಿ ನೋಡಿದ್ರೂ ಬರೀ ಗುಂಡಿ. ಪ್ರತಿನಿತ್ಯವೂ ಸವಾರರು ನರಕ ದರ್ಶನ ಮಾಡ್ತಿದ್ದಾರೆ. TV9 ದೊಡ್ಡ ಅಭಿಯಾನವನ್ನೇ ಮಾಡ್ತಿದೆ. ಏನ್ ಗುರು ಅಭಿಯಾನದ ಮೂಲಕ ಸರ್ಕಾರವನ್ನ ಎಚ್ಚರಿಸೋ ಕೆಲಸ TV9 ಮಾಡ್ತಿದೆ. ಇಷ್ಟು ದಿನ ಜನಸಾಮಾನ್ಯರು ಆಕ್ರೋಶ ಹೊರಹಾಕ್ತಿದ್ರು. ಇದೀಗ ಉದ್ಯಮಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಬಯೋಕಾನ್ ಪಾರ್ಕ್ಗೆ ಭೇಟಿ ನೀಡಿದ ವಿದೇಶಿ ಉದ್ಯಮಿಯೊಬ್ಬರು ರಸ್ತೆಗಳು ಯಾಕಿಷ್ಟೊಂದು ಕೆಟ್ಟದಾಗಿವೆ ಮತ್ತು ಸುತ್ತಲೂ ಇಷ್ಟೊಂದು ಕಸ ಯಾಕಿದೆ? ಸರ್ಕಾರ ಹೂಡಿಕೆದಾರರನ್ನ ಬೆಂಬಲಿಸಲು ಬಯಸೋದಿಲ್ಲವೇ? ನಾನು ಚೀನಾದಿಂದ ಬಂದಿದ್ದೇನೆ. ಇಷ್ಟೆಲ್ಲ ಅನುಕೂಲಗಳಿದ್ರೂ ಭಾರತ ಯಾಕೆ ಕ್ರಮ ತೆಗೆದುಕೊಳ್ಳಲು ಸಾಧ್ಯವಾಗ್ತಿಲ್ಲ ಎನ್ನುವುದು ನನಗೆ ಅರ್ಥ ಆಗ್ತಿಲ್ಲ ಅಂತ ಕೇಳಿದ್ರು. ನಿನ್ನೆ ಚೀನಾ ಉದ್ಯಮಿಯೊಬ್ಬರು ಮಾಡಿದ್ದ ಪ್ರಶ್ನೆಯನ್ನ ಉಲ್ಲೇಖಿಸಿ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ ಮಾಡಿದ್ರು. ಇದಕ್ಕೆ ಕೇಂದ್ರ ಸರ್ಕಾರದ ಬಗ್ಗೆ ಟ್ವೀಟ್ ಮಾಡಲಿ ಅಂತ ಸಚಿವ ಸಂತೋಷ್ ಲಾಡ್ ಸವಾಲ್ ಹಾಕಿದ್ರು. ಇದರ ಬೆನ್ನಲ್ಲೇ ಇದೀಗ ಟ್ವೀಟ್ ಮಾಡಿರೋ ಕಿರಣ್ ಮಜುಮ್ದಾರ್ ಶಾ ಹಿಂದಿನ ಸರ್ಕಾರಕ್ಕೂ ತಿಳಿದಿದ್ದಾರೆ. ದಶಕಗಳಿಂದ ಹದಗೆಡುತ್ತಿರುವ ಮೂಲ ಸೌಕರ್ಯ ಮತ್ತು ಕಸ ನಿರ್ವಹಣೆಯನ್ನು ಸರಿಪಡಿಸಲು ಈ ಸರ್ಕಾರಕ್ಕೆ ಈಗ ಅವಕಾಶ ಇದೆ ಎಂದಿದ್ದಾರೆ. CJIಗೆ ಚಪ್ಪಲಿಲ್ಲ ಹೊಡೆದ್ರು. ನಾವು ಒಪ್ಕೊಂಡ್ಬಿಟ್ಟಿವಿ. ಆ ದೇಶದಲ್ಲಿ ಯಾರು ರಿಜೆಕ್ಟ್ ಮಾಡಲಿಲ್ಲ. ಅವತ್ತು ಸಾವಿತ್ರಿಬಾಯಿ ಫುಲೆಗೆ ಸಗಣಿಲ ಹೊಡೆದ್ರು. ಇವತ್ತು CJIಗೆ ಚಪ್ಪಲಿಲ್ಲ ಹೊಡೆದ್ರು. ದೇಶಪಾಂಡೆ ಅವರು ಹೇಳಿರ್ತಕ್ಕಂಥದ್ದು, ಇಫ್ ಐ ವಾಸ್ ದ ಚೀಫ್ ಮಿನಿಸ್ಟರ್, ನಾನು ಇಂಥ ಪ್ರೋಗ್ರಾಮ್ ಮಾಡ್ತಾ ಇಲ್ಲ ಅಂತ ಅವ್ರು ಹೇಳಿರ್ತಕ್ಕಂಥದ್ದು. ಒಬ್ಬ ಕ್ಯಾಬಿನೆಟ್ ಸಚಿವನಾಗಿ, ಈ ಸರ್ಕಾರದ ಒಬ್ಬ ಅಂಗಾಗಿ ಇದನ್ನ ಬಹಳ ಸಮರ್ಪಕವಾಗಿ ಇವತ್ತು ಜನಕ್ಕೆ ಅನುಕೂಲ ಆಗಿದೆ. ಯಾಕೆ ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ ಕಾರವಾಗಿಯೇ ಪ್ರತಿಕ್ರಿಯಿಸಿದ DK, See, doing a tweet is killing themselves. They are killing, they are hurting their own country and the state which has helped them. ಮಜುಮ್ದಾರ್ ಶಾ ಟ್ವೀಟ್ ಬೆನ್ನಲ್ಲೇ ಉದ್ಯಮಿ ಮೋಹನ್ ದಾಸ್ ಪೈ ಕೂಡ ಪೋಸ್ಟ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಗುಂಡಿಗಳೇ ತುಂಬಿದ ಕೆಟ್ಟ ರಸ್ತೆಯಿಂದ ಒದ್ದಾಡುತ್ತಿದ್ದೇವೆ. ನಾವಿನ್ನು ರಸ್ತೆ ಗುಂಡಿ ಮುಚ್ಚಲು ಕಷ್ಟಪಡುತ್ತಿದ್ದೇವೆ ಅಂದ್ರು. ಕೆಲಸ ಆಗಿಲ್ಲ ಅಂದ್ರೆ ಮಾತಾಡ್ಲಿ, ಪರಮೇಶ್ವರ್ ತಿರುಗೇಟು. ಈಗಾಗಲೇ ಗುಂಡಿ ಮುಚ್ಚೋ ಕೆಲಸ ಮಾಡಿದ್ದೇವೆ, ಕೆಲಸ ಆಗಿಲ್ಲ ಅಂದ್ರೆ ಮಾತಾಡ್ಲಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರು. ಎಲ್ಲ ಕೆಲಸ ಪ್ರಾರಂಭ ಮಾಡಿದಾರಲ್ಲ, ಗುಂಡಿ ಮುಚ್ಚೋ ಕೆಲಸ, ರಸ್ತೆ ಮಾಡೋ ಕೆಲಸ, ಆಸ್ಫಾಲ್ಟಿಂಗ್ ಮಾಡೋ ಕೆಲಸ ಎಲ್ಲ ಪ್ರಾರಂಭ ಮಾಡಿದ್ದಾರೆ. ಇಟ್ ಟೇಕ್ಸ್ ಎ ಲಿಟಲ್ ಟೈಮ್. ಅಷ್ಟುವರೆಗೆ ಅವರು ರಿಯಾಕ್ಟ್ ಮಾಡೋದು ಸರಿ ಇಲ್ಲ. ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿರ್ತಕ್ಕಂಥ ಮಲ್ಟಿನ್ಯಾಷನಲ್ ಕಂಪ್ನಿಗಳು, ಅದರಲ್ಲೂ ಸಹ ಇನ್ಫೋಸಿಸು, ವಿಪ್ರೋ ಮತ್ತು ಈ ಬೈಕಾನ್ ಅಂತ ಏನೇನು ಕಂಪನಿಗಳಿದೆ, ಇದಕ್ಕೆ ಸರ್ಕಾರವೂ ಸಹ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದೆ. ಬೆಂಗಳೂರು ನಗರದಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅಂತ ಹೇಳಿಕೆ ಕೊಡೋದು ಕರ್ನಾಟಕ ರಾಜ್ಯಕ್ಕೆ, ಅದರ ಅಭಿವೃದ್ಧಿಗೆ ಮಸಿ ಬೆಳೆದಂಗೆ ಆಗುತ್ತೆ ಅನ್ನೋದು ನನ್ನ ಭಾವನೆ. ಕಾಂಗ್ರೆಸ್ ನಾಯಕರ ಮಾತಿಗೆ ಕಿಡಿಕಾರಿರೋ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ದಿಗ್ಗಜರು ಉದ್ಯಮಿಗಳು ಹೇಳಿದಾಗ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಅಂದ್ರು. ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ತೂಚಿ ಅಂತೇಳಿ ಉಗಿತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ. ನಿನ್ನೆ ಕಿರಣ್ ಮಜುಮ್ದಾರ್ ಶಾ ನಮ್ಮ ರಾಜ್ಯದ ಹೆಮ್ಮೆ ಇವತ್ತು ಬಯೋಕಾನ್, ಅವ್ರ ಬಗ್ಗೆ ಇವತ್ತು ಕೆಟ್ಟದಾಗಿ ಟೀಕೆಗಳನ್ನು ಮಾಡುವಂಥದ್ದು. ಅನೇಕ ದಿಗ್ಗಜರು ಇವತ್ತು ಏನು ತಮ್ಮ ಅಭಿಪ್ರಾಯಗಳನ್ನು ಕೊಡ್ತಾ ಇದ್ದಾರೆ, ಅದನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ಅದಕ್ಕೆ ಸಮಸ್ಯೆ ಪರಿಹಾರ ಕಂಡುಕೊಳ್ಬೇಕೇ ವಿನಃ ಈ ರೀತಿ ಟೀಕೆ ಮಾಡಿ ಇವತ್ತು ಅವ್ರಿಗೆ ಅವಮಾನ ಮಾಡುವಂಥದ್ದು ರಾಜ್ಯಕ್ಕೆ ಅವಮಾನ ಮಾಡದಂತೆ. ಬ್ಯೂರೋ ರಿಪೋರ್ಟ್, TV9.